ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹ ಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ನಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ಆಗಿರೋ ಒಂದು ಚಾಟ್ ಮಾಡ್ತಾ ಇದ್ದೀವಿ. ಹಾಗೆಯೇ ಚಾಟ್ ಮಾಡ್ತಾ ಇರ್ಬೇಕಾದ್ರೆ ಅನಿಸ್ತು, ಯಾಕೆ ನಾವು ಇದನ್ನು ಒಂದು ಚಾಲೆಂಜ್ ಆಗಿ ಮಾಡಬಾರ್ದು, ಮನೇಲಿ ಎಲ್ಲರೂ ಇದ್ದೀವಿ, ಅದೊಂಥರ ಫನ್ ಆಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಕುಡಿಯೋ ನೀರಿಗೆ ನಾನು ಹುಣಸೆ ಹಣ್ಣಿನ ರಸ ನಮ್ಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹುಳಿ ಹಾಕ್ಕೊಂಡು ಗ್ರೀನ್ ಚಟ್ನಿ ರೆಡಿ ಮಾಡ್ಕೊಂಡಿದ್ದೆ. ಗ್ರೀನ್ ಚಟ್ನಿಗೆ ಹಸಿಮೆಣಸಿನ್ಕಾಯಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಚಟ್ನಿ ರೆಡಿ ಮಾಡಿಕೊಂಡು 1-1.5 ಸ್ಪೂನಷ್ಟು ಖಾರಕ್ಕೆ ತಕ್ಕಂಗೆ ಹಾಕಿ, ಹಾಗೆ ಅದಕ್ಕೆ ತಕ್ಕಂಗೆ ನಾವು 1-1.5-2 ಸ್ಪೂನಷ್ಟು ಪಾನಿಪುರಿ ಮಸಾಲ ಏನು ಪೌಡರ್ ಸಿಗುತ್ತೆ, ಸೊ ಅದನ್ನು ಹಾಕ್ತಾ ಇದ್ದೀನಿ. ಜಾಸ್ತಿ ಸ್ವಲ್ಪ ಫ್ಲೇವರ್ ಜಾಸ್ತಿ ಬೇಕು ನಮಗೆ ಅನ್ನೋರು ಸ್ವಲ್ಪ ಜಾಸ್ತಿ ಹಾಕೋಬಹುದು. ಸೊ ನನಗೆ ಸ್ವಲ್ಪ ಜಾಸ್ತಿನೇ ಬೇಕು, ನನಗೆ ಒಂಥರ ಗಟ್ಟಿಯಾಗಿರಬೇಕು, ಪಾನಿ ನೀರು ಥರ ಅಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಉಪ್ಪು ಹಾಕ್ಕೋಬೇಕಾಗತ್ತೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇದಿಷ್ಟು ಹಾಕ್ಕೊಂಡ್ಮೇಲೆ ನಾವೇನು ಮಾಡ್ತಾ ಇದ್ದೀವಿ, ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಉಪ್ಪು ಅದೆಲ್ಲ ಕರಗಬೇಕಲ್ವ, ಮಸಾಲ ಪೌಡರ್ ಏನು ಹಾಕಿದ್ದೀವಿ ಅದ್ರ ಜೊತೆ ಮಿಕ್ಸ್ ಆಗಬೇಕು. ಹಾಗೆ ನಾನು 1 ಸ್ಪೂನಷ್ಟು ಗರಂ ಮಸಾಲನ ಆ್ಯಡ್ ಮಾಡ್ತಾ ಇದ್ದೀನಿ. ಇದೊಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು ಹಾಕಿದರೆ ಅಂತ. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿಕೊಂಡು ಎಷ್ಟು ಬೇಕಾದರೂ ತಿನ್ನಬಹುದು. ಚೆನ್ನಾಗಿರುತ್ತೆ, ಹೆಲ್ದಿನೂ ಇರುತ್ತೆ, ಹಾಗೆ ಮಕ್ಕಳಿಗೂ ಕೊಡ್ಬೋದು. ಹೊರಗಡೆದಾದರೆ ನಮಗೆ ಸ್ವಲ್ಪ ಭಯ ಇರುತ್ತಲ್ವ, ಎಂಥ ನೀರು ಯೂಸ್ ಮಾಡಿದಾರೋ ಏನೋ ಅಂತ. ಬಟ್ ಇದು ಹಾಗಲ್ಲ. ಮನೆಯಲ್ಲಿ ನಾನು ಆಲ್ರೆಡಿ ಆಲೂಗಡ್ಡೆ ಮತ್ತು ಬಟಾಣಿನ ನೆನೆಸಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಸೊ ಇವಾಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ತೀವಿ. ಸ್ಟಫಿಂಗಿಗೆ ನೆನೆಸಿ ಬೇಯಿಸಿದ್ದು ಬಟಾಣಿ, ಹಾಗೆ ಸ್ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆ ಎರಡೂ ಹಾಕಿ ಹಚ್ಕೊಳ್ತಾ ಇದ್ದೀನಿ. Are you excited, Appi? Yes, I'm ready for challenge. You're ready for challenge? Yes, of course. ನೋಡೋಣ, ನೀನೇ ಗೆಲ್ಬೋದು ಅನ್ಸುತ್ತಪ್ಪಿ. ನಾನಾ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ. ಪಾನಿಪುರಿ ಅಲ್ಲ, ನೀ ಗೆಲ್ತೀಯಾ? ನೀನ್ ಗೆಲ್ತೀಯಾ? ಪಾನಿಪುರಿ ಇಷ್ಟ ಆಯ್ತಲ್ಲ ನಿನಗೆ? ಮಮ್ಮಿ ಸಾಲ್ತತೆ. ನೀ ಗೆಲ್ತೀಯಾ? ನಾನು ನೀನು ಚಾಲೆಂಜ್ ಮಾಡೋಣ, ಎಲ್ಲರೂ ಚಾಲೆಂಜ್ ಮಾಡೋಣ. ಗ್ರೀನ್ ಚಟ್ನಿ ಆ್ಯಂಡ್ ಸ್ವಲ್ಪ ಉಪ್ಪು, ಸಾಲ್ಟ್ ಅಂತೀಯ ಇಂಗ್ಲೀಷಲ್ಲಿ. ಆಮೇಲೆ ಸ್ವಲ್ಪ ಚಾಟ್ ಮಸಾಲ and then ಸ್ವಲ್ಪ ಗರಂ ಮಸಾಲ. ಏನು ಚುರಿ? ಗರಂ ಮಸಾಲ ಇರುತ್ತಲ್ಲ, ಅದಕ್ಕೆ ಗರಂ ಮಸಾಲ. ಗರಂ ಅಂತ ಇರುತ್ತಾ? ಅದಕ್ಕೆ ಗರಂ ಮಸಾಲ. ಓಕೆ, ಸರಿನಾ? ನಾವು ಇಂಡಿಯನ್ ಸ್ಟೋರ್ಸಲ್ಲಿ ಸಿಗುತ್ತೆ. ಸೊ ಒಂದು ದೊಡ್ಡ ಬ್ಯಾಗ್ನ ನಾವು 2 ಬ್ಯಾಗ್ ಅಷ್ಟು ಪೂರಿಗಳನ್ನು ತೊಗೊಂಬಂದು ಇಟ್ಟಿದ್ವಿ. ಸೊ ಹಾಗಾಗಿ ಯಾವುದಾದ್ರು ಒಡೆದಿಲ್ಲ, ಎಲ್ಲ ನೀಟಾಗಿ ಇರೋಂಥ ಪೂರಿನ ನಾನು ಕ್ಲೀನಾಗಿ ಜೋಡಿಸ್ತಾ ಇದ್ದೀನಿ. ಫೈನಲಿ ಇಷ್ಟು ಪೂರಿನ ನಾನು ಜೋಡಿಸಿದ್ದೀನಿ. ಎಷ್ಟಿದೆ ಅಂತ ಎಣಿಸಿಲ್ಲ, ತುಂಬಾ ಇದೆ ಆದರೆ ಪೂರಿ ಮಾತ್ರ. ಸೊ ಸ್ಟಫಿಂಗ್ ರೆಡಿ ಆಗಿದೆ, ಹಾಗೆ ಶೇವ್ ಇಟ್ಟಿದ್ದೀನಿ ಪಕ್ಕಕ್ಕೆ, ಹಾಗೆ ಪಾನಿ ಕೂಡ ರೆಡಿ ಆಗಿದೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ. ಇಬ್ರು ರೆಡಿನಾ ಪಾನಿಪುರಿ ಚಾಲೆಂಜಿಗೆ? ನಮ್ ಮಾತಾಡಕ್ ಬರ್ತಾ ಇಲ್ಲ, ಬಾಯಲ್ಲಿ ನೀರ್ ಬರ್ತಾ ಇದೆ. ಪಾನಿಪುರಿ ಓಕೆ. ಏನ್ ಗೊತ್ತಾ ರೂಲ್ಸ್? 1 ನಿಮಿಷದಾಗ ಯಾರು ಜಾಸ್ತಿ ಪಾನಿಪುರಿ ತಿಂತಾರೆ. 3 ರೌಂಡ್, 1 ರೌಂಡ್, 2 ರೌಂಡ್ ಹಾಕ್ರಿ. 2 ರೌಂಡಾ 3 ರೌಂಡಾ ನೋಡೋಣ. ಫಸ್ಟ್ 1 ರೌಂಡ್, 1 ರೌಂಡ್ ತಿನ್ರಿ. ಏನ್ ಗೊತ್ತಾ, ನಿಮ್ದು ಪಾನಿಪುರಿ ನೀವೇ ಸ್ಟಫಿಂಗ್ ಮಾಡ್ಕೋಬೇಕು, ನೀವೇ ಹಾಕೋಬೇಕು, ನೀವೇ ತಿನ್ಬೇಕು, ಯಾರು ಮಾಡ್ಕೊಡಂಗಿಲ್ಲ. ಓಕೆ, ರೆಡಿನಾ? ಓಕೆ, ದೀಸ್ ರೂಲ್ಸ್. ಏನು ಚೀಟಿಂಗ್ ಮಾಡಂಗಿಲ್ಲ. ಓಕೆ, ಚೀಟಿಂಗ್ ಹೆಂಗ್ ಮಾಡೋದ ಗೊತ್ತಿಲ್ಲ. ಬಿಡ್ಬೇಕು, ಯಾವ್ದು ಒಂದು ಸ್ಟಫಿಂಗು ಮಿಸ್ ಆಗಂಗಿಲ್ಲ. ಮಿಸ್ ಆದ್ರೆ ಅದನ್ನ ಕೌಂಟ್ ಮಾಡಂಗಿಲ್ಲ ಪಾನಿನ. ಓಕೆ, ಪಪ್ಪ ನೀನ್ ಮಮ್ಮಿದ್ ಕೌಂಟ್ ಮಾಡ್ರಿ, ನಾನು ಸ್ನೇಹನ್ ಕೌಂಟ್ ಮಾಡಿ, ನಾನು ಚರಿ ಸೇರಿ ಸ್ನೇಹನ್ ಕೌಂಟ್ ಮಾಡ್ತೀವಿ. ಓಕೆ, ರೆಡಿನಾ? ನಾನು ಚರಿ ಈಗ 3, 2, 1 ಸ್ಟಾರ್ಟ್ ಅಂತಾಳೆ.
ಅವಾಗ ನೀವು ಸ್ಟಾರ್ಟ್ ಮಾಡ್ಬೇಕು. ಸರಿ. ಹಾ ಸರಿ, ರೆಡಿ? ಒನ್ ಸೆಕೆಂಡ್. 3, 2, 1 ಸ್ಟಾರ್ಟ್. ಓಕೆ, ಗೋ ಗೋ ಗೋ. ಹೋಗ್ರಿ. ಒಂದು. ನಮ್ಮಿಂದ ಒಂದು. ಹಾ, ನಿಮಗೊಂದು, ಅಜ್ಜಿದು ಒಂದು. ತಾತ ಎಣಿಸ್ಕೋಬೇಕು. 2. 3. ಇಬ್ರದ್ದು 3. ನಗವರ್ರೆ ಸೀರಿಯಸ್ ಆಗ್ರೆ. 4. 5. 6. ಡನ್. ಯಾರ್ ಗೆದ್ರು? ತಿಂದ ತಡಿ, ಇನ್ನು ಮುಗಿಸ್ಲಿ ಅವರು ಬಾಯೊಳಗಿಂದ. 6. ಇಬ್ರು 6. ಈ ಟೈಮ್ ನಾ ಫಸ್ಟ್ ಮುಗಿಸ್ದೆ. ಇಬ್ರು ಬಾಗಿ ಮುಗಿಸಿದ್ನಲ್ಲ. ಇಬ್ರು ಸಂಬಂಧ 6. 6 ತಿಂದಿದ್ದಾರೆ ಇಬ್ರು ಕರೆಕ್ಟ್ ಆಗಿ. 6ಕ್ಕೆ ಇಷ್ಟು ಚೀವ್ ಮಾಡಿಟ್ಟಿರ್ಬೇಕಿತ್ತು. ಓಕೆ, ಅತ್ತೆ ಸೊಸೆಯಲ್ಲಿ ಯಾರು ವಿನ್ನು? ಇಬ್ರು ವಿನ್. ಇಬ್ರಿಗೂ ಕಪ್ ಹೆಂಗ್ ಕೊಡೋದು? ರೆಡಿ? ಸರಿ ಹೇಳು. 3, 2, 1 ಸ್ಟಾರ್ಟ್. ಗೋ. ಮಮ್ಮಿ ಅದು ಚೆಲ್ಬೇಡ. 1. ಅಜ್ಜಿಂದು 1. 2. 3. ನನ್ನಿಂದ 3. 3. 4. 4. 5. 5. 6. 7. Oh my god. ನಗಬೇಡ. 8. 9. 9. ಇಬ್ರು 9. ಗೇಮ್ಸ್ ಓವರ್. ನಾವು ರಿಯಾಕ್ಷನ್ ನೋಡ್ಕೋಬೇಕು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. 9. Oh my god. ಓಕೆ. ಮಮ್ಮಿ this one is cracked ಮಮ್ಮಿ. ಸಾಕತ್ತಪ್ಪ. ಸಾಕತ್ತ? ಈಗ ನಾನು ತಾತ. ಹಾ, ಓ ಕುಂದ್ರು. ನಿಮ್ದು ಹೌದಾ? ಈಗ ಮಮ್ಮಿ ಪಪ್ಪಂದು. 3, 2, 1 ಸ್ಟಾರ್ಟ್. ಅದ್ರಾಗ ಎದ್ದು ಬಿಡೋಕೆ ನೀನು ಚಮಚೆಲಿ ಹಾಕೊಂಡ. ನಾನು ಚಮಚೆಲಿ ಹಾಕೊಂಡು ನೀವು ಒಂದೇ ಸಲ ಈಕಿನ್ ನೋಡಿನಿ. ಅದ್ರಾಗ ಎದ್ದಕತ್ತಿ. 2. ಚಮಚೆಲಿ ಹಾಕೊಂಬಿಡು. ಅದ್ರಾಗ ಎದ್ದು ಅಂದ್ರೆ ಫಾಸ್ಟ್ ಆಗುತ್ತೆ. ನೀವೇ ಬರ್ತಿದ್ದೆ ಹೋಗಿದ್ದು. ಚಮಚೆಲಿ ಎದ್ದು ಚಮಚೆಲಿ ಹಂಗೆ ಎತ್ಕೊಂತೀನಿ. ಚಮಚೆ ಉಪಯೋಗಿಸ್ಬೇಡ. 5. ಹಾಗಾರೆ ಬೇಗ ಬೇಗ. ನೀರು ಕೂಡ. 6. 7. 7ನೇ ನಿಂದು. 7. ನಾನು ಜಾಸ್ತಿ. 7. 7. ನೀ ಅಷ್ಟೇ. 8. 7ನೇದಲ್ಲ ನೀನು. ಈಗ ಮಮ್ಮಿ ಗೆಲ್ತು. 8ನೇದಲ್ಲ ನಿಂದು.
ಇವಾಗ ತಡಿ 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 ಇವಾಗ ಚರಿ ಅಜ್ಜಿ ತಾತಂದು ಕಂದ. ಓಕೆ ಅಮ್ಮ ಹಾ. ಪಪ್ಪ ಹ್ಮ್ ನೀವಿಬ್ರು ಈಗ ಯಾರು ಗೆಲ್ತಾರ ನೋಡೋಣ ಒಂದ್ ನಿಮಿಷದಲ್ಲಿ. ಕೌಂಟ್ ಮಾಡು ನಾ ಪಪ್ಪ ಕೌಂಟ್ ಓಕೆ ರೆಡಿ 1 ಸ್ಟಾರ್ಟ್ ಆಯ್ತಪ್ಪ ಇದು 2 3 ಸ್ಟಾರ್ಟ್. 58, 57, 56, 55. ಆರಾಮ್ 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 ಪಪ್ಪ ಆರಾಮ್ ಕೂಲ್ ಆಗಿ ತಿಂತಿದ್ದೆ. ಟಿಶ್ಯೂ ಇದೆ ನೋಡೋದು. ಪಪ್ಪ ಮೂರನೇ ದಿನ ಮೂರನೇದು ಈಗ ಮೂರೇ ತಿಂತೀವಿ. ಮಮ್ಮಿದು 3 4 4 ಓಕೆ ಐದು. ಇವ್ರದ್ದು 5 ನಿಮ್ದು 4. ಇವ್ರೇ ಗೆದ್ರು ಅಮ್ಮನೇ ಗೆದ್ರು. ಅಪ್ಪ ಮಗಳ ಪಾನಿಪುರಿ ಚಾಲೆಂಜ್. 3 3 2 1 ಸ್ಟಾರ್ಟ್. ಸ್ಟಾರ್ಟ್. ಚರಿ ಗೋ 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 ಚರಿ ಗೋ ಚರಿ ಗೋ ಚರಿ ಗೋ ಚರಿ ಗೋ ಚರಿ. ಬಾಯಿ ಇಟ್ಕೊ ಪೂರ ಪೂರ ಇಟ್ಕೊ. ಹುಸೇನ್ ಪಪ್ಪ ಆಲ್ರೆಡಿ 2. ಎರಡು ಬೇಗ ಬೇಗ ಚರಿ ಬೇಗ. ಚೆರಿ 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 ಚೆರಿ. ಅದ್ ತಿನ್ನಕಾಯಿ ತಿಂತಿರ್ಬೇಕು. ಇದನ್ನ ಹಾಕೊಂತಾನೆ ತಿಂತಿರ್ಬೇಕು ಹಂಗ. ಮತ್ತ ನೋಡ 4ನೇದು ಪಪ್ಪ, ನಾಲ್ಕು ಎಂದು 3ನೇ 2ನೇದು ತಿನ್ನ. ಇರ್ಲಿ ಬಿಡುಪ್ಪ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಹಂಗ್ ಬೇಡ. ಪಾನಿಪುರಿ ಚಾಲೆಂಜ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಿಮಗೆಲ್ಲ ಏನು ಅನ್ನಿಸ್ತು ಪಾನಿಪುರಿ ಚಾಲೆಂಜ್? ಯಾರು ಗೆದ್ರು ಅಂತ ನಿಮ್ಮ ಅಭಿಪ್ರಾಯ? ಆಮೇಲೆ ಹೇಗಿತ್ತು? ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಬೋದಿತ್ತಾ ಅಥವಾ ಬೇರೆ ಏನಾದರೂ ಚಾಲೆಂಜ್ ಮಾಡಬೇಕಾ ಅನ್ನೋದನ್ನೆಲ್ಲ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಚರಿ ತುಂಬ ದಿನದಿಂದ ಬೀಚ್ಗೆ ಹೋಗಬೇಕು ಅಂತ ಕೇಳ್ತಾ ಇದ್ಲು. ಸೊ ಹಾಗಾಗಿ ಚರಿನ ಬೀಚಿಗೆ ಎಲ್ಲರೂ ನಮ್ಮ ಅತ್ತೆ ಮಾವ ಚರಿ ಎಲ್ಲರೂ ನಾವು ಒಂದು ಐಲ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಸಮುದ್ರದಿಂದ ಒಂದು ಸ್ವಲ್ಪ ಇನ್ನೊಂದು ಪ್ಲೇಸಿಗೆ ಹೋಗಿ ಅದೊಂಥರ ಐಲ್ಯಾಂಡು ಸುತ್ತ ಸಮುದ್ರ. ಸೊ ಮಧ್ಯ ಮಾತ್ರ ಇದಿದೆ. ಸೊ ಅಲ್ಲಿಗೆ ಹೋಗ್ಬೇಕಂದ್ರೆ ಈ ಫೆರಿ ತಗೋಬೇಕು. ಫೆರಿ ಅಂದರೆ ನಿಮಗೆ ಗೊತ್ತಿರಬಹುದು, ಈ ಕಾರ್ಗಳೊಂದು 80 ಕಾರ್ಗಳು ನಿಲ್ತವೆ. ಸೊ ಕಾರ್ಗಳು ಮತ್ತು ಬೇರೆದೆಲ್ಲ ದೊಡ್ಡ ದೊಡ್ಡ ಟ್ರಕ್ನೆಲ್ಲ ಹಾಕ್ಕೊಂಡು ಇದು ಆ ಐಲ್ಯಾಂಡ್ಗೆ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ. ಡಾಲ್ಫಿನ್. ಇಲ್ಲೆಲ್ಲ ನಮಗೆ ಡಾಲ್ಫಿನ್ಸ್ಗಳು ಕಾಣಿಸ್ತಾ ಇತ್ತು. ತುಂಬ ಒಂಥರ ಕಣ್ಣಿಗೆ ಹಬ್ಬ ಆಗುತ್ತೆ ಅದು. ಈ ಥರ ವೈಲ್ಡಾಗಿ ಡಾಲ್ಫಿನ್ಸ್ಗಳನ್ನು ನೋಡುವಂಥದ್ದು ತುಂಬಾ ಚೆನ್ನಾಗಂತ ಅನಿಸುತ್ತೆ. ಹಾಗೆಯೇ ಅವ್ರಿಗೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು ಈ ಥರ ಎಲ್ಲ ನೋಡುವಂಥದ್ದು. ಹಾಗೆ ನಮಗೆ ಕೂಡ ಚರಿನೂ ಅಷ್ಟೇ ಸಖತ್ ಎಂಜಾಯ್ ಮಾಡ್ತಾ ಇದ್ದಾಳೆ. ವ್ಯೂ ಆಗಿರಬಹುದು, ಡಾಲ್ಫಿನ್ಸ್ ನೋಡುವಂಥದ್ದಾಗಿರಬಹುದು. ಹಾಗೆಯೇ ಇದು ಒಂದು ದೊಡ್ಡದಾದಂತಹ ಫೆರಿ. ಕೆಳಗೆಲ್ಲ ಏನಾಗುತ್ತೆ ಅಂತಂದರೆ ಕಾರ್ಗಳೆಲ್ಲ ಒಂದು 100 ಕಾರ್ ತನಕ ನಿಲ್ಲುತ್ತೆ. ಮೇಲ್ಗಡೆ ಎಲ್ಲ ರೆಸ್ಟ್ ರೂಮ್ಸ್ ಮಾಡಿದ್ದಾರೆ. ಸೊ ಸುತ್ತ ನಾವು ಹಿಂಗೆ ನಿಂತ್ಕೊಂಡು ನೋಡಬಹುದು. ಫೆರಿ ಒಂದು ಅರ್ಧ ಗಂಟೆ ಅಲ್ಲ ಒಂದು 20 ನಿಮಿಷ ನಾವು ಜರ್ನಿ ಮಾಡಬೇಕಾಗತ್ತೆ ಆ ಐಲ್ಯಾಂಡಿಗೆ ಹೋಗೋಕ್ಕೆ. ಸೊ 20 ನಿಮಿಷ ಆದಮೇಲೆ ನಮ್ಗೆ ಐಲ್ಯಾಂಡ್ ಸಿಗುತ್ತೆ. ಹಾಯ್ ಕೈ ಮಾಡ.
ಬಿಲ್ಡಿಂಗ್ ಹೆಂಗ್ ಕಾಣಿಸ್ತಲ್ಲ ಅಷ್ಟೇ. ಸೊ ಇಲ್ಲೆಲ್ಲ ಏನಿದೆಲ್ಲ ಇದೆಲ್ಲ ರೆಸ್ಟ್ ರೂಮ್ಸು. ಈ ಕಡೆ ಮತ್ತು ಆ ಕಡೆ ಎಲ್ಲ ರೆಸ್ಟ್ ರೂಮ್ಸ್ ಮಾಡಿದ್ದಾರೆ, ಹಾಗೆ ಕುತ್ಕೊಳ್ಳೋಕೆ ಮಾಡಿದ್ದಾರೆ, ನಿಂತ್ಕೊಂಡು ನೋಡೋಕ್ಕೂ ಮಾಡಿದ್ದಾರೆ. ಸೊ ತುಂಬಾ ಅನುಕೂಲವಾಗಿದೆ ಇದು. ಹಾಗೆ ಈ ಫೆರಿ ಹೇಗೆ ಅಂತಂದರೆ 365 ದಿನಗಳು ಕೂಡ ಇರುತ್ತೆ, ಹಾಗೆ 24/7 ಇರುತ್ತೆ. ನಾನು ಹಾಡ್ ಕಟ್ತೇನೆ. ಏನಂತ ಹಾಡ? ಸ್ವಲ್ಪ ಎ ಅಂತ ರಿಂಗ್ ಬರುತ್ತೆ. ಸೊ ಫೆರಿಯಿಂದ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು 10 ಮಿನಿಟ್ಸ್ ಅಷ್ಟು ನಾವು ಡ್ರೈವ್ ಮಾಡಿದ್ವಿ. ಸೊ ಈ ಐಲ್ಯಾಂಡಲ್ಲಿ ಸುಮಾರು ಬೀಚಸ್ಗಳಿದ್ದಾವೆ. ಸೊ ನಾವು ಬಂದಿದ್ದಂಥದ್ದು ಈ ಬೀಚ್. ಇಲ್ಲಿ ಜಾಸ್ತಿ ಜನ ಇರಲ್ಲ, ಸ್ವಲ್ಪ ಕಾಮ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಆ್ಯಂಡ್ ಚರಿ ಎಷ್ಟು ಎಕ್ಸೈಟೆಡ್ ಆಗಿದ್ಲು ಅದ್ರ ಬೀಚ್ ಬಗ್ಗೆ ಹಾಡೇ ಕಟ್ಟಿದ್ದಾಳೆ ನೋಡಿದ್ರಲ್ಲ. ಕ್ಲೀನಾಗಿ ಇವೆಲ್ಲ ನಂದು ಶೆಲ್ಫ್. ಎಸ್ ಇಲ್ಲೊಂದಿದೆ ನೋಡ ಚರಿ, ಇಲ್ಲಿ ಇಲ್ಲಿ ಎಲ್ಲ ಫೇಕ್ ಇರ್ಬೇಕಲ್ಲ ನೀವು. ಫೇಕ್ ಅಲ್ಲ ನೀವು. ಇಡಿ ಚರಿ ಅದು. ಅದು ಈಗ ನೋಡಿದ್ದೆ. ಸಂಕುಳ. ಮಮ್ಮಿ ನೋಡಿಲ್ಲಿ. ಓ ಹೌದು, ದೊಡ್ಡದು. ದೊಡ್ಡದು ದೊಡ್ಡದಾ? ದೊಡ್ಡದು ದೊಡ್ಡದು. ಹಾ, ಸಮುದ್ರ ಹತ್ರ. ಸಮುದ್ರದ್ದು ಇದು ಬ್ಯೂಟಿಫುಲ್ ಆದಂತಹ ಈ ಸೌಂಡ್ ಏನಿದೆ, ಆಮೇಲೆ ಸಮುದ್ರದ ಫೀಲ್ ಮಾಡಿ ಸುಮಾರು ದಿನಗಳೇ ಆಗೋಗಿತ್ತು. ಐ ವಾಸ್ ಜಸ್ಟ್ ಎಂಜಾಯಿಂಗ್ ದ ಗಾಳಿ, ಅದನ್ನೆಲ್ಲ ಒಂಥರ ಫೀಲ್ ಮಾಡ್ತಾ ಇದ್ದೆ. ನನಗೊಂಥರ ಖುಷಿ ಆಗ್ತಾ ಇತ್ತು. ಮಕ್ಕಳ ಜೊತೆ ಮಕ್ಕಳಾಗಿ ಸಮುದ್ರದ ಅಲೆಗಳ ಜೊತೆ ಈ ಥರ ಆಟ ಆಡೋಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಎಲ್ಲ ಚಿಂತೆ ಆಗಿರ್ಬೋದು, ಯಾವ ಯೋಚನೆ ಕೂಡ ಬರೋದಿಲ್ಲ, ಅಷ್ಟು ಒಂಥರ ಫುಲ್ ಫನ್ ಮೂಮೆಂಟ್ಸ್ ಅದೆಲ್ಲ. ಸೊ ನಾನು, ನಮ್ಮ ಅತ್ತೆ, ನಮ್ಮ ಚೇರಿ, ನನ್ನ ಹಸ್ಬೆಂಡು ಎಲ್ಲರೂ, ನಮ್ಮ ಮಾವನವರು ಅಲ್ಲಿ ಕಾರ್ ಹತ್ರ ಕುತ್ಕೊಂಡಿದ್ದಾರೆ. ನಾವೆಲ್ಲರೂ ತುಂಬ ಸ್ವಲ್ಪ ಬಿಸಿಲಿತ್ತು ಆ್ಯಕ್ಚುಲಿ, ಹಾಗಾಗಿ ನಾವೆಲ್ಲ ಕ್ಯಾಪ್ ಹಾಕ್ಕೊಂಡಿದ್ದೀವಿ. ಚರಿ ಸ್ವಿಮ್ ಡ್ರೆಸ್ ಹಾಕ್ಕೊಂಡಿದ್ದಾರೆ, ಬಿಕಾಸ್ ನಾವು ತೊಗೊಂಡು ಹೋಗಿದ್ವಿ ಮನೆಯಿಂದನೇ ಏನೇನು ಬೇಕು ಅದನ್ನೆಲ್ಲ. ಸೊ ವಿ ಆರ್ ಎಂಜಾಯ್. ಚರಿಗೆ ಅವ್ರ ಪಪ್ಪನ ಜೊತೆ ಈ ಥರ ಆಡೋಕೆ ಇಷ್ಟ, ಆ್ಯಂಡ್ ಅವ್ರ ಪಪ್ಪಂಗೂ ಅಷ್ಟೇ ಚರಿ ಜೊತೆ ಈ ಥರ ಆಡೋಕೆ ಇಷ್ಟ ಆಗುತ್ತೆ. ಹಾಗೆ ಈ ಸಮುದ್ರಕ್ಕೆ ಬಂದುಬಿಟ್ರೆ ಚರಿ ಯೂಶ್ವಲಿ ಸಮುದ್ರ ನೀರು ಅನ್ಸೋದ್ರೆ ತುಂಬ ಇಷ್ಟಪಡ್ತಾಳೆ. ಮುಂಚೆ ಸ್ವಲ್ಪ ಹೆದರ್ತಾ ಇದ್ಲು ತುಂಬ ಚಿಕ್ಕವಳಿದ್ದಾಗ, ಬಟ್ ಇವಾಗ ಆ ಥರ ಏನಿಲ್ಲ, ಸಖತ್ ಎಂಜಾಯ್ ಮಾಡ್ತಾಳೆ. ಆ್ಯಂಡ್ ನಾನು ಇನ್ನೊಂದು ಎಕ್ಸ್ಟ್ರಾ ಡ್ರೆಸ್ ಏನು ತೊಗೊಂಡೋಗಿರಲಿಲ್ಲ ಆಟ ಆಡೋಕ್ಕೆ. ಸೊ ಹಾಗಾಗಿ ನಾನು ಮತ್ತು ನಮ್ಮ ಅತ್ತೆ ಏನು ಜಾಸ್ತಿ ಆಟ ಆಡಲಿಲ್ಲ. ಸೊ ಅವರಿಬ್ಬರು ಎಕ್ಸ್ಟ್ರಾ ಡ್ರೆಸ್ ತೊಗೊಂಡಿದ್ರು, ಚರಿ ಮತ್ತು ಅವ್ರ ಪಪ್ಪ. ಸೊ ಹಾಗಾಗಿ ಅವರು ಒಂದು ಸ್ವಲ್ಪ ನೀರೊಳಗೆ ಇಳಿದು ಆಟ ಆಡಿದರು. ಹಾಗೆ ಒಂದು ಸ್ವಲ್ಪ ಹೊತ್ತು ನಾವು ಏನಾದರೂ ತಿನ್ನೋಣ ಅಂಥೇಳಿ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದಿದ್ವಿ. ಸೊ ಬೀಚ್ ಟವಲೆಲ್ಲ ಹಾಕ್ಕೊಂಡು ಆರಾಮಾಗಿ ನಾವು ಮಲ್ಕೊಂಡಿದ್ವಿ. ಆ್ಯಂಡ್ ಚರಿ ಕ್ಯಾಸಲ್ ಕಟ್ತೀನಿ ಅಂತ ಹೇಳ್ಬಿಟ್ಟು ಕ್ಯಾಸಲ್ ಕಟ್ತಾ ಇದ್ದಾಳೆ. ಅದನ್ನೆಲ್ಲ ತೊಗೊಂಡು ಬಂದಿದ್ಲು ಪ್ಲ್ಯಾನ್ ಮಾಡಿಕೊಂಡು ಮನೆಯಿಂದ. ಈ ಬಕೆಟ್ ಆಗಿರ್ಬೋದು, ಅಥವಾ ಈ ಏನೋ ಸ್ಯಾಂಡಲ್ಲಿ ಆಡುವಂತಹ ಟಾಯ್ಸ್ ಏನೇನು ಇರುತ್ತಲ್ಲ, ಸೊ ಅದನ್ನೆಲ್ಲ ತೊಗೊಂಡು ಬಂದಿದ್ಲು ಆಟ ಆಡೋಕ್ಕೆ. ಹಾಗೆ ಅವಳೊಬ್ಬಳೇ ಅಲ್ದಲ್ಲೇ ಅವ್ರ ಅಜ್ಜಿನೂ ಕೂಡ ಸೇರಿಸ್ಕೊಂಡಿದ್ದಾಳೆ. ಇಬ್ಬರು ಸೇರಿ ಕ್ಯಾಸಲ್ ಕಟ್ತಾ ಇದ್ದಾರೆ, ಹಾಗೆ ಶಿವಲಿಂಗು ಮಾಡುವಂಥದ್ದು ಈ ಥರ ಮಾಡ್ತಾ ಇದ್ದಾರೆ.
ಹಾಗೆ ಚೆರಿ ಒಂದಿಷ್ಟು ಕಪ್ಪೆ ಚಿಪ್ಪನ್ನ ಆರಿಸ್ಕೊಂಡಿದ್ಲು. ಆ ಕಪ್ಪೆ ಚಿಪ್ಪು ನಾವು ನೋಡ್ತೀವಲ್ಲ ಆಚೆರೆಲ್ಲ ಸ್ವಲ್ಪ ಬೇರೆ ಥರ ಇತ್ತು, ಕಪ್ಪೆ ಚಿಪ್ಪು ಚೆನ್ನಾಗಿತ್ತು. ಆ್ಯಂಡ್ ಮನೆಯಿಂದ ನಾನು ಹೇಳಿದ್ನಲ್ಲ ಒಂದಿಷ್ಟು ಸ್ನ್ಯಾಕ್ಸ್ ತೊಗೊಂಬಂದಿದ್ವಿ ಅಂತ, ಆರಾಮಾಗಿ ಕುತ್ಕೊಂಡು ಒಂದಿಷ್ಟು ಬೀಚ್ ನೋಡ್ಕೊತ ಸ್ನ್ಯಾಕ್ಸ್ ತಿಂದ್ವಿ. ಅವರಿಬ್ಬರು ಆಟ ಆಡಿದರು. ಆ್ಯಂಡ್ ನಾನು ಮತ್ತು ನನ್ನ ಹಸ್ಬೆಂಡ್ ಏನು ಮಾಡಿದ್ವಿ ಅಂತಂದರೆ ಈ ಥರ ಚೇರ್ ತೊಗೊಂಬಂದಿದ್ದೀವಿ ಫೋಲ್ಡಬಲ್. ಸೊ ಅದನ್ನು ಈಗ ಒಂಚೂರು ದೂರ ಬಂದು ನೀರೇನು ಬಂದು ಬಡಿಯತ್ತಲ್ಲ, ಸೊ ಅಲ್ಲಿ ಹಾಕ್ಕೊಂಡು ಕುತ್ಕೊಂಡಿದ್ದೀವಿ. ಸೀರಿಯಸ್ಲಿ ಅದು ಎಷ್ಟು ರಿಲ್ಯಾಕ್ಸಿಂಗ್ ಆಗಿತ್ತು ಅಂತಂದರೆ ಇಟ್ ವಾಸ್ ಅಮೇಝಿಂಗ್. ಆ ಅಲೆಗಳೆಲ್ಲ ಬಂದು ಕಾಲ ಹತ್ರ ಬಡಿಯುವಂಥದ್ದು, ಸಮುದ್ರದಲ್ಲೇ ಕುತ್ಕೊಂಡಿದ್ದೀವೇನೋ ಅನ್ನೋ ಥರ ಫೀಲು ತುಂಬ ಚೆನ್ನಾಗಿರ್ತಿತ್ತು. ಚರಿಯಲ್ಲೇ ಆಟ ಆಡ್ತಾಯಿದ್ಲು. ಇಟ್ ವಾಸ್ ರಿಯಲಿ ಅ ರಿಲ್ಯಾಕ್ಸಿಂಗ್ ಡೇ. ನಾನು ಮತ್ತು ನಮ್ಮ ಅತ್ತೆನೂ ಕುತ್ಕೊಂಡಿದ್ವಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಸೀಗಲ್ಸ್ ಎಷ್ಟಿದ್ದಾವೆ ಅಂತ. ಒಂದು ಎಲ್ಡರ್ ಕಪಲ್ಸ್ ಬಂದಿದ್ರು ಅಲ್ಲಿ, ಅವರೆಲ್ಲ ಇವಕ್ಕೆ ಊಟ ಹಾಕ್ತಾಯಿದ್ರು. ಸೊ ಹಾಗಾಗಿ ಅಲ್ಲೆಲ್ಲ ಕಡೆ ಒಂದು ಕಡೆ ಫುಲ್ಲು ಸೇರ್ಕೊಂಡಿದ್ದಾವೆ. ಚರಿ ಮಮ್ಮಿ ನನ್ನ ಹಿಡಿ ಅಂತ ಓಡ್ತಾ ಇದ್ಲು. ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಅವಳನ್ನ ಹಿಡಿಯೋಣ ಅಂತ ಹೇಳಿ. ಬಟ್ ಆ ನೀರಲ್ಲಿ ಅಲೆ ಮತ್ತು ಮರಳಲ್ಲಿ ನನಗೆ ಅಷ್ಟು ಓಡೋಕ್ಕಾಗ್ತಾಯಿಲ್ಲ. ಅವಳಂದರೆ ಪಟ ಪಟ ಅಂತ ಪುಟು ಅಂತ ಓಡಿ ಓಡಿ ಹೋಗ್ತಾ ಇದ್ಲು. ನನಗೆ ಅವಳನ್ನ ಹಿಡಿಬೇಕು ಅಂತ ಇತ್ತು ಆ್ಯಕ್ಚುಲಿ, ಬಟ್ ಅವಳನ್ನ ಹಿಡಿಯೋಕ್ಕೆ ಆಗೋದೇ ಇಲ್ಲ. ಸೊ ಅಷ್ಟೆಲ್ಲ ಆಟಾಡಿ ಎಂಜಾಯ್ ಮಾಡಿ ಸಂಜೆ ಎಷ್ಟೊತ್ತಾಯಿತು, ಒಂದು 7:30 ಅಷ್ಟರಲ್ಲಿ ಪ್ಯಾಕಪ್ ಮಾಡಿ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬೀಚ್ ಹತ್ರ ಮನೆಗಳು, ಈ ಐಲ್ಯಾಂಡಲ್ಲಿ ಮನೆಗಳೆಲ್ಲ ಹೀಗೆ ಕಟ್ಕೊಂಡಿದ್ದಾರೆ ನೋಡಿ. ಒಂದಿಷ್ಟು ಮೇಲಿಂದ ಮನೆ, ಅಂದರೆ ಅಕಸ್ಮಾತ್ ಏನಾದರೂ ಚಂಡಮಾರುತ ಈ ಥರದ್ದನ್ನೆಲ್ಲೇನಾದ್ರು ಬಂದರೆ, ಸುನಾಮಿ ಥರದ್ದೇನಾದರೂ ಆದರೆ ಕೆಳಗೆಲ್ಲ ನೀರೇನು ಬಂದಿರುತ್ತಲ್ಲ, ಸೊ ಆ್ಯಂಡ್ ಪ್ರತಿ ಮನೆಗಳಲ್ಲೂ ಬೋಟ್ ಇರುತ್ತೆ. ಹಾಗೆ ಇಷ್ಟು ಮೇಲೆ ಕಟ್ಕೊಂಡಿರ್ತಾರೆ ಮನೆ. ಸೊ ಹಾಗಾಗಿ ಅವ್ರಿಗೇನು ಭಯ ಇರಲ್ಲ. ಎವ್ರಿ ಡೇ ಬೀಚ್ ನೋಡ್ಬೋದು. ವಾವ್, ಅಮೇಝಿಂಗ್ ಅಲ್ವಾ? ಸೊ ಬೀಚ್ ಹತ್ರ ಮನೆಗಳಿದ್ರೆ ಅದೊಂಥರ ಚೆನ್ನಾಗಿ ಅನಿಸುತ್ತೆ. ಹಾಗೆ ನಮ್ಮ ಅತ್ತೆ ಮಾವ ಈ ಥರ ಮನೆಗಳನ್ನು ಕಟ್ಟಿರೋದನ್ನೆಲ್ಲ ನೋಡಿ ಫುಲ್ ಆಶ್ಚರ್ಯ ಪಡ್ತಾಯಿದ್ರು. ಎಷ್ಟು ಮೇಲೆ, ಅಲ್ಲಿ ಮೇಲಿನ ಮನೆ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಕೆಳಗೆಲ್ಲ ಏನಿಲ್ಲ, ಬೇಕಾದರೆ ಕಾರ್ ನಿಲ್ಸ್ಕೊಬೋದು, ಬೋಟ್ ನಿಲ್ಸ್ಕೊಬೋದು, ಬಟ್ ಮನೆ ಮಾತ್ರ ಸ್ಟಾರ್ಟ್ ಆಗೋವಂಥದ್ದು 1 ಫ್ಲೋರ್ ಆದಮೇಲೆ. ಸೊ ಈ ಥರ ಮನೆಗಳು ಇಲ್ಲೆಲ್ಲ ನೋಡ್ತಾ ಇರ್ಬೋದು. RVಗಳೆಲ್ಲ ತೊಗೊಂಬಂದಿರ್ತಾರೆ. ಹಾಗೆ ನಾವು ಅಲ್ಲಿ ಹೋಗಿ ನಿಂತ್ಕೊಂಡ್ವಿ. ಅದೇನೋ ಫೆರಿ ಬರುತ್ತಲ್ಲ, ಸೊ ಅಲ್ಲೆಲ್ಲ ದೊಡ್ಡ ಕ್ಯೂ ಇತ್ತು. ಸೊ ನಿಂತ್ಕೊಂಡು ಫೆರಿಗೆ ಹತ್ತಿ ಹೋಗೋ ಅಷ್ಟರಲ್ಲಿ 1 ಅವರ್ ತಗೋತು ಆ್ಯಕ್ಚುಲಿ. 1 ಅವರ್ ಹೋಗೋಕ್ಕೆ ಮತ್ತು 1 ಅವರ್ ಬರೋಕ್ಕೆ, ಬಿಕಾಸ್ ಅದೊಂಥರ ಪೀಕ್ ಟೈಮ್ ಅಂತಲೇ ಹೇಳ್ಬೋದು. ಸಂಜೆ ಎಲ್ಲರೂ ಮನೆಗೆ ಹೋಗ್ತಿರ್ತಾರೆ. ಐಲ್ಯಾಂಡಿಗೆ ಹೋಗೋರೆಲ್ಲ ಐಲ್ಯಾಂಡಿಗೆ ಹೋಗ್ತಿರ್ತಾರೆ. ಅಲ್ಲೂ ಅಷ್ಟೇ ಮನೆಗಳೆಲ್ಲ ತೊಗೊಂಡಿರೋರು. ಆ್ಯಂಡ್ ನಾವು ಮತ್ತೆ ಮೇಲ್ಗಡೆ ಬಂದ್ವಿ. ಇದು ಬಂದು ಸಾಯಂಕಾಲದ ವ್ಯೂ, ಅಂದರೆ ಆಲ್ಮೋಸ್ಟ್ ಸೂರ್ಯ ಮುಳುಗಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ಹಾಗೆ ನೋಡೋಣ ಅಂತ ಮೇಲೆ ಬಂದು, ಕಾರೆಲ್ಲ ಕೆಳಗಡೆ ನಮ್ಮದು ನಿಂತಿದ್ದಾವಲ್ಲ, ಸೊ ಅಲ್ಲಿ ನಿಲ್ಲಿಸಿದ್ವಿ. ಮೇಲ್ಗಡೆ ಹತ್ಕೊಂಡ್ಬಂದು ಹಾಗೆ ಬೀಚ್ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಫುಲ್ ಗಾಳಿನ ಎಂಜಾಯ್ ಮಾಡ್ತಾಯಿದ್ದೀವಿ. ಸೊ ಎಲ್ಲರೂ ಸ್ವಲ್ಪ ಆಟ ಆಡಿ ಒಂದು ಸ್ವಲ್ಪ ಸುಸ್ತು ಕೂಡ ಆಗಿತ್ತು. ಬೆಳಗ್ಗೆ ಬಂದಷ್ಟು ಅಷ್ಟೊಂದು ಎನರ್ಜಿ ಇರಲಿಲ್ಲ ನಮಗೆ. ಒಂದು ತಕ್ಕ ಮಟ್ಟಿಗಿತ್ತು, ಬಟ್ ಅದು ನೋಡಿದ್ರೆ ಒಂಥರ ಫೀಲ್ ಮಾಡಬೇಕು ಅದನ್ನು ಅಂತ ಅನಿಸುತ್ತೆ, ಫೇರಿಯಲ್ಲಿ ಹೋಗೋದನ್ನೆಲ್ಲ. ಅದಾದಮೇಲೆ ಮತ್ತೆ ಗ್ಯಾಲ್ವೆಸ್ಟನ್ನಿಂದ ಹ್ಯೂಸ್ಟನ್ನಿಗೆ ಬಂದು ಚಿಪೋಟ್ಲೆಯಲ್ಲಿ ವೆಜ್ಜಿ ಬೌಲ್ನ ತೊಗೊಂಡ್ವಿ. ನೋಡಿದ್ರಲ್ವ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.